ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಮೂವಿಗೆ ಹೋಗ್ತಾ ಇದ್ದೀನಿ. ಯಾವ ಮೂವಿ ಏನು ಎತ್ತ ಅಂತ ಕಂಪ್ಲೀಟಾಗಿ ಈ ಬ್ಲಾಗಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ಮೂವಿಗೆ. 5:30ಗೆ ಇರೋದು. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಬೇಕು, 5 ಆಗಿಬಿಟ್ಟಿದೆ. ಸೊ ಬೇಗ ಹೊರಡ್ತಾ ಇದ್ದೀನಿ ಆ್ಯಂಡ್ ಆನ್ ದ ವೇ ಎಲ್ಲ ಅಪ್ಡೇಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ ಬೆವ್ತು ನೀರಾಗ್ಬಿಟ್ಟೆ ಇಲ್ಲಿಗೆ ಬರೋ ತನಕ. ಮೆಟ್ರೋಗೆ ಹೋಗಬೇಕು. ಸೊ ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಬಂದಿದ್ದು ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋಯಿಂದ ಒಂದು 4-5 ಸ್ಟಾಪ್ಸ್ ಇದೆ ಮಾಲಿಗೆ ಹೋಗಲಿಕ್ಕೆ. ಮೆಟ್ರೋನಲ್ಲಿ ಮೆಟ್ರೋ ಕಾರ್ಡ್ನ ಟ್ಯಾಪ್ ಮಾಡೋ ಬದಲು ನಾನು ಕ್ರೆಡಿಟ್ ಕಾರ್ಡ್ನ ಟ್ಯಾಪ್ ಮಾಡ್ತಾಯಿದ್ದೀನಿ. ಏನಕ್ಕೆ ಟ್ಯಾಪೇ ತಗೋತಾ ಇಲ್ಲ ಅಂತಂದರೆ ಅರ್ಜೆಂಟಾಗಿ ಅದನ್ನು ನೋಡ್ಕೊಂಡಿಲ್ಲ. ಆ್ಯಂಡ್ ಈಗ ನಾನು ಫುಲ್ ಪ್ರೋ ಆಗಿಬಿಟ್ಟಿದ್ದೀನಿ ಮೆಟ್ರೋನೆಲ್ಲ ಕ್ಯಾಚ್ ಮಾಡೋದ್ರಲ್ಲಿ. ಹೇಗೆ 2 ಮೆಟ್ರೋನು, ರೆಡ್ ಲೈನ್, ಗ್ರೀನ್ ಲೈನ್ ಮೆಟ್ರೋನ ಕ್ಯಾಚ್ ಮಾಡಿದ್ದೀನಿ ಅಂದರೆ ಫುಲ್ ಪ್ರೋ. 2.5 ತಿಂಗಳು ಆಯ್ತು ಅನಿಸುತ್ತೆ ಬಂದು. ಅಷ್ಟರಲ್ಲಿ ಫುಲ್ ಸ್ಪೀಡಾಗಿ ಕ್ಯಾಚ್ ಮಾಡಿದ್ದೀನಿ. ಹಂಗೂ ಹಿಂಗೂ ಲೇಟಾಗೇ ಬಂದಿದ್ವಿ. ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇರೆ ಏನು ಆಪ್ಷನ್ ಇಲ್ಲ, ಈಗ ಹೋಗಬೇಕು ಮೂವಿಗೆ. ಮಾಲ್ ಬಂದಿದೆ, ತೋರಿಸಿ. ಇವಾಗ ಮಾಲಿಗೆ ರೀಚ್ ಆಗಿಲ್ಲ. ಇದೇ ಮಾಲ್. ಈ ಮಾಲ್ಗೆ ಫಸ್ಟ್ ಟೈಮ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಎಲ್ಲಿದೆ ಸಿನಿಮಾ ಅಂತ. ಫಸ್ಟ್ ಟೈಮ್ ಈ ಮಾಲಿಗೆ ಬರ್ತಾ ಇರೋದು. ಸೊ ಎಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅರ್ಧ ಮೂವಿ ಮುಗಿದ ಮೇಲೆ ಹೋಗ್ತೀನಿ ಅಂತ ಅನಿಸ್ತಾ ಇದೆ. ರೀಚ್ ಆಗಿದೆ. ಮೂವಿ ಶೋನೇ ಇಲ್ಲ ಅಂತೆ. ಮಿಷನ್ ಇಂಪಾಸಿಬಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದು, ಅದು ಶೋ ಇಲ್ಲ ಅಂತಂದ್ರು. ಸೊ ಈಗ ಬೇರೆ ಯಾವುದಾದ್ರೂ ಸೆಲೆಕ್ಟ್ ಮಾಡಲಿ ಅಂತ ಅಂದರು. ಜರ ಹೋಗೋಣ ಅಂತ ಅಂದ್ಕೊಂಡಿದ್ದು. ಜಸ್ಟ್ ಆ ಶೋನೇ. ಯಾ, ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ 1 ನಮ್ಮದು ಶೋ ಇರೋದು. ಇನ್ನು ಸ್ಕ್ರೀನ್ 5, 6 ತನಕ ಇದೆ ಅಂತ ಅನಿಸುತ್ತೆ. 8 ಸ್ಕ್ರೀನ್ಸ್ ಇದೆ ಇಲ್ಲಿ. ಆ್ಯಂಡ್ ಯಾರೋ ಸೆಲೆಬ್ರಿಟಿ ಬಂದಿದ್ದಾರೆ, ಬಟ್ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಮಗೇನು ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ. ನಮಗೆಲ್ಲ ಸೆಲೆಬ್ರಿಟೀಸ್ ಗೊತ್ತಿರಬೇಕಂತೇನಿಲ್ಲ. ಎಲ್ಲರೂ ಫೋಟೋಸ್ ತೊಗೊಳ್ತಾ ಇದ್ರು. ಸೊ ಸೆಲೆಬ್ರಿಟಿ ಇರಬೇಕಂತ ಅಂದ್ಕೊಂಡೆ. ಒಳಗಡೆ ಬಂದಮೇಲೆ ಈ ಥರ ಸ್ಕ್ರೀನ್ ಕೂಡ ಇರುತ್ತೆ, ನಮ್ಮ ಯಾವ ಸೀಟ್ ಎಲ್ಲೆಲ್ಲಿ ಅಂತ ಅಂದ್ಬಿಟ್ಟು. ನಂದು ಬೀರೋ ಇದೆ. ಓಕೆ, ಇಲ್ಲೇ ಸ್ಟಾರ್ಟಿಂಗಲ್ಲೇ ಇದೆ. ಮೂವಿ ಇವಾಗ ಮುಗೀತು. 2 hours ಮೂವಿ. ಲೈಕ್ 5:30ಗೆ ಮೂವಿ ಇದ್ದಿದ್ದು, ಈಗ 7:50 ಟೈಮ್. ಮಧ್ಯದಲ್ಲಿ ಇಂಟರ್ಮಿಷನ್ ಏನೂ ಬ್ರೇಕ್ ಇರಲಿಲ್ಲ. ಮೇ ಬಿ ಶಾರ್ಟ್ ಮೂವಿ ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ ಅನಿಸುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ 1 hour ಮೂವಿ, 2 hours ಮೂವಿಗೂ 1 hourಗೆ ಬ್ರೇಕ್ ಕೊಡ್ತಿದ್ರು. ಇಲ್ಲಿ ಯಾವುದೇ ಬ್ರೇಕ್, ಇಂಟರ್ಮಿಷನ್ ಏನಿರಲಿಲ್ಲ. ಆ್ಯಂಡ್ ಇಲ್ಲಿ ಮೂವಿ ಟಿಕೆಟ್ಗೆ ಪ್ರೈಸ್ ನಾನು ಪೇ ಮಾಡಿರೋದು 1 ಟಿಕೆಟಿಗೆ 52.5 dirhams.
ಇನ್ಕ್ಲೂಡಿಂಗ್ ವ್ಯಾಟ್ ಅರೌಂಡ್ 1200 ಆಗುತ್ತೆ ಒನ್ ಟಿಕೆಟ್ಗೆ, ಮೂವಿ ಟಿಕೆಟಿಗೆ. ಇಲ್ಲೇ ಮಾಲಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದೆ. ಏನಾದರೂ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿಲ್ಲ ಅಂತಂದರೆ ನಾಳೆ ಮತ್ತೆ ಶಾಪಿಂಗ್. ಹೇಗಿದೆ? ಡಬ್ಬ ಥರ ಇದೆಯಾ? ಹೇಗಿದೆ ಇದು? ಚೆನ್ನಾಗಿದೆ, ಬಟ್ ನನಗಿಷ್ಟ ಆಗೋ ಥರ ಯಾವುದು ಸಿಗ್ತಾ ಇಲ್ಲ. ನಾಳೆ ಬೇರೆ ಕಡೆ ಹೋಗೋಣ. ಇಲ್ಲಿನ ತುಂಬ ಇದೆ ಶಾಪ್ಸ್, ಬಟ್ ಟೈಮ್ ಆಯಿತು ಎಲ್ಲನೂ ನೋಡಲಿಕ್ಕೆ ಟೈಮ್ ಇಲ್ಲ. ನನಗೆ ಯಾವ ಥರ ತೊಗೋಬೇಕು ಅನ್ನೋ ಐಡಿಯಾನೇ ಇನ್ನೂ ಬರ್ತಾ ಇಲ್ಲ. ಲೈಕ್ ಫಾರ್ಮಲ್ಸ್ ತೊಗೋಬೇಕು, ಈವನ್ ನನ್ನ ಬರ್ಡೇ ಹತ್ತಿರ ಬರ್ತಾಯಿದೆ, ಅದಕ್ಕೆ ಡ್ರೆಸ್ ತೊಗೋಬೇಕು. ಆ್ಯಂಡ್ ಕ್ಯಾಶುವಲ್ಸ್, ಏಕೆಂದರೆ ನಾನು ಇಲ್ಲಿಗೆ ಬರಬೇಕಂದ್ರೆ ಅಷ್ಟು ಡ್ರೆಸ್ಗಳನ್ನ ತೊಗೊಂಡು ಬಂದಿಲ್ಲ. ಸೊ ಡ್ರೆಸ್ಗಳು ತುಂಬ ಕಮ್ಮಿ ಇದೆ. ಸೊ ಅದಕ್ಕೆ ಅಂತ ಶಾಪ್ ಮಾಡಬೇಕು. ಸೊ ನೆಕ್ಸ್ಟ್ ಬ್ಲಾಗ್, ನಾನು ಶಾಪಿಂಗ್ ಬ್ಲಾಗ್ ಮಾಡ್ತೀನಿ. ಇವಾಗ ಹೋಗೋಣ. ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಇಲ್ಲಿ ಡ್ರೆಸ್ ಪೀಸಸ್ನ ಯಾವ ಥರ ಹಾಕಿ ಗೊಂಬೆಗಳಿಗೆ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಆವಾಗಲೇ ಇದು ನಮ್ಮ ಮೈಸೂರಲ್ಲಿ ಯಾವುದು, ನನ್ನ ಹೆಸರು ಮರ್ತೋಯ್ತಲ್ಲ, ಯಾವ ಮಾಲ್ ಅಂತ ನೆನಪಾಗ್ತಾಯಿಲ್ಲ ಗೈಸ್. ಹೆಸರು ಮರ್ತೋಯ್ತು ನನಗೆ, ಮಾಲ್ ಹೆಸರೇ ನೆನಪಾಗ್ತಾಯಿಲ್ಲ. ನಿಮಗೆ ನೆನಪಾದರೆ ಕಮೆಂಟ್ ಮಾಡಿ. ಇಲ್ಲಿ ತುಂಬ ಶಾಪ್ಸ್ಗಳಿದೆ, ರೆಸ್ಟೋರೆಂಟ್, ಶಾಪಿಂಗ್ ಮಾಡಬೇಕಂತ ಅಂದರೆ ಅದನ್ನು ಕೂಡ ಇದೆ. ಆ್ಯಂಡ್ ಇಲ್ಲಿ ಮ್ಯಾಕ್ ಬುಕ್ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ಯೂಸ್ಡ್ ಒನ್. ಪ್ರೈಸಸ್ 1000, 3000, 2000 ಆ ಥರ ಇದೆ ಪ್ರೈಸಸ್. ಅಂದರೆ ಇನ್ ದಿರಮ್ಸ್, ಥೌಸಂಡ್ಸಲ್ಲ, ಸಾರಿ ರುಪೀಸಲ್ಲೆಲ್ಲ, ದಿರಮ್ಸಲ್ಲಿ. ಅಂದರೆ 2000 ಅಂತ ಅಂದರೆ ಅರೌಂಡ್ 50,000 ಆ ಥರ. ನನಗಿವಾಗ ಈ ಶಾಪ್ಗೆ ಹೋಗಬೇಕು ಅನಿಸ್ತಿದೆ. ಒಂದೇ ರೀಸನ್, ಏನಿದೆ ಅಂತ ನೋಡಲಿಕ್ಕೆ, ಅಷ್ಟೇ ತೊಗೊಳಕ್ಕಲ್ಲ. ಇಷ್ಟ ಆದರೆ ತೊಗೊಳ್ಳೋಣ, ನೋಡೋಣ ಹೇಗಿದೆ ಅಂತ ನೋಡೋಣ. ಇದು ನೋಡಿ, ಕಾಫಿ ಕಪ್ ಅದೆಲ್ಲ ಮಗ್ ಮೇಲೆ ಕ್ಲೋಸ್ ಮಾಡಲಿಕ್ಕೆ, ಮುಚ್ಚೋದಕ್ಕೆ ಅಂತ ಯೂಸ್ ಮಾಡೋದು. ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಕಪ್ಸ್, ಇದೆಲ್ಲ ಏನಂತ ಗೊತ್ತಿಲ್ಲ. ಈಗ ತಾನೇ ಮೂವಿಗೆ ಹೋಗಿದ್ವಲ್ಲ, ಜುರಾಸಿಕ್ ವರ್ಲ್ಡ್, ರೈನೋಸೆರಸ್, ಮತ್ತು ಇದು ಕೂಡ ಇತ್ತು ಮೂವಿನಲ್ಲಿ. ಇದನ್ನು ನೋಡೋದು. ಆ ಮೂವಿ ರಿಲೀಸ್ ಆಯಿತು ಅಂತ ಇದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ಅನಿಸುತ್ತೆ. ನೋಡ್ಬಿಟ್ಟು ಇದನ್ನು ತಗೊಳ್ಳಿ ಅಂತ. ಇದು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂತ ಅಂದರೆ ಕೀ ಚೈನ್ಸ್, ಆರೆಂಜ್ ಶೀಲ್ಡು, ಆ್ಯಂಡ್ ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ, ಬ್ಯಾಗ್ಸ್ ಇದೆ, ತುಂಬ ಇದೆ. ಆದರೆ ಇದೆಲ್ಲ ಮೊಬೈಲ್ ಕೇಸಸ್ ಎಲ್ಲನೂ ಇದೆ. ಮಕ್ಕಳದು ಎಷ್ಟು ಕ್ಯೂಟ್ ಇದೆ ಇದು. ಇದನ್ನು ಕ್ಯೂಟ್ ಇದೆ. ಆಯಿತು, ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಆಯಿತು, ಹೊರಗಡೆನೇ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಫ್ರೆಂಡ್ ಬಿರಿಯಾನಿ ಮಾಡ್ತಾ ಇದ್ದಾಳೆ ನಮಗೋಸ್ಕರ. ಸೊ ಹೊರಗಡೆ ಏನು ತಿನ್ನಬೇಡಿ ಅಂತ ಅಂದು. ಸೊ ಇವಾಗ ಫ್ಲ್ಯಾಟ್ಗೆ ಹೋಗಿ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಅದರಿಂದ ಮನೆಗೆ ಹೋಗ್ಬೇಕು. ಈಗ ಮೆಟ್ರೋ ಸ್ಟೇಷನ್ಗೆ ಬಂದೇ ಇದ್ದೇವೆ ಗೈಸ್. ಇದು ಮೆಟ್ರೋ ಬರೋದು ಪ್ಲೇಸ್. ಇದು ವೆಯ್ಟ್ ಮಾಡಬೇಕು. ಆ್ಯಂಡ್ ಇದು ಬಂದಾಗ ಡೋರ್ಸ್ ಓಪನ್ ಆಗುತ್ತೆ, ಆಮೇಲೆ ಒಳಗಡೆ ಹೋಗೋದು.
ನೆಕ್ಸ್ಟ್ ಟ್ರೈನ್ ಇನ್ನು 5 ಮಿನಿಟ್ಸ್ ಅಂತ ಅದು ಟೈಮ್ ತೋರಿಸ್ತಾ ಇದೆ. ಅರಬಿಕಲ್ಲಿದೆ, ನೆಕ್ಸ್ಟ್ ಇಂಗ್ಲೀಷ್ ಇನ್ನು 4 ಮಿನಿಟ್ಸಲ್ಲಿ ನೆಕ್ಸ್ಟ್ ಬರುತ್ತೆ ಗೈಸ್. ಬಂದೆ ರೂಮಿಗೆ. ಅವಳಿಗೆ ವೀಡಿಯೋಸ್ ಬರೋಕ್ಕೆ ಇಷ್ಟ ಇಲ್ಲಂತೆ. ಓಕೆ, ಐ ಆಮ್ ನಾಟ್ ಕ್ಯಾಪ್ಚರಿಂಗ್. ಬಿರಿಯಾನಿ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು. ಓಪನ್ ಬಿರಿಯಾನಿ. ಥ್ಯಾಂಕ್ ಯು ಸೋ ಮಚ್. ಪಾಪ ಅವಳು ನನಗೋಸ್ಕರ 9:30 ತನಕ ವೆಯ್ಟ್ ಮಾಡೋದು. ಅವಳಿಗೆ ಹಸು ತಡೆಕಾಗಿ ತಿಂದ್ಬಿಟ್ಟಿದ್ದಾಳೆ. ನಾನು ಇವಾಗ ಬಂದೆ. ಆ್ಯಂಡ್ ಬಿರಿಯಾನಿ ಓಕೆ ಅಷ್ಟು ಅನ್ಸುತ್ತಲ್ಲ. ಸ್ಮೆಲ್ ಅಂತೂ ಸೂಪರ್ ಆಗಿದೆ. ಟೇಸ್ಟ್ ಮಾಡಬೇಕೀಗ. ಚಿಕನ್ ಜೊತೆ ತಿನ್ನೋಣ. ಸೂಪರ್ ಸ್ಪೈಸಿಯಾಗಿದೆ. ಸಖತ್ತಾಗಿದೆ. ಬೆಳಗ್ಗೆ ನಾನು ಅವಳಿಗೆ ಟೊಮ್ಯಾಟೊ ಬಾತ್ ಕೊಟ್ಟಿದ್ದೆ. ಲಾಸ್ಟ್ ವೀಕ್ ನಾನು ಬಿರಿಯಾನಿ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಬಿರಿಯಾನಿ ಮಾಡ್ಬೇಕಾದ್ರೆ ನಾನೊಂದು ಬ್ಲಾಗ್ ಮಾಡ್ತೀನಿ ಗೈಸ್. ಅಷ್ಟೊಂದೇನು ಸೂಪರಾಗಿ ಮಾಡಲ್ಲ, ಬಟ್ ಮಾಡ್ತೀನಿ. ಸೊ ಗೈಸ್, ಇಷ್ಟೇ ಇವತ್ತಿನ ಬ್ಲಾಗ್. ಆ್ಯಂಡ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ನನ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ನ್ಯೂ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಶುಭರಾತ್ರಿ, ನಮಸ್ಕಾರ.